ಹಲೋ ಫ್ರೆಂಡ್ಸ್, ಟೆಕ್ವಾರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ದರ್ಶನ್. ನನ್ನ ತಮ್ನೇನಲ್ಲಿ ಹಾಕಿರೋ ಹಾಗೆಯೇ ಒಂದು ರೆಫರಲ್ಗೆ ನಿಮಗೆ 250 ರುಪೀಸ್ ಸಿಗುತ್ತೆ. ಹಾಗೆ 10 ಜನ ರೆಫರ್ ಮಾಡಿದ್ರೆ 2500 ಅಮೌಂಟ್ ಸಿಗುತ್ತೆ. ಜಸ್ಟ್ ನಿಮ್ಮ ಫ್ರೆಂಡ್ಸ್ ಹತ್ರ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡಿಸೋದಷ್ಟೇ. ನೀವೇನಾದರೂ ನನ್ನ ರಿಫರಲ್ ಲಿಂಕ್ ಮೂಲಕ ಸೈನ್ ಅಪ್ ಆದರೆ ಅಂದರೆ ನಿಮಗೆ ಫ್ರೀಯಾಗಿ 50 ರುಪೀಸ್ ಕೊಡ್ತೀನಿ. ಅದು ಹೇಗೆ ನಾನು ಗಿವ್ ಅವೇ ಪಡ್ಕೋಬೇಕು ಅಂತ ಕೊನೆಯಲ್ಲಿ ಹೇಳ್ತೀನಿ. ಟೆಲಿಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಹಾಕ್ಬೇಕಷ್ಟೇ. ಲಾಸ್ಟಿಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮಂಥ ಹೊಸೊಬ್ಬರಿಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೆರಿಫೈ ನಂಬರ್ ಅಂತ ಕ್ಲಿಕ್ ಮಾಡಿ. ವೆರಿಫೈ ಅದಕ್ಕೆ OTP ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಅದು OTP ಬರುತ್ತೆ. OTP ಎಂಟರ್ ಮಾಡಿ. OTP ಎಂಟರ್ ಮಾಡಿದ್ಮೇಲೆ ನಿಮಗೆ ಇಮೇಲ್ ID ವೆರಿಫಿಕೇಶನ್ ಕೇಳುತ್ತೆ. ಸೈನ್ ಇನ್ ವಿತ್ ಗೂಗಲ್ ಅಂತ ಕೊಡಿ. ಸೈನ್ ಇನ್ ವಿತ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಬರುತ್ತೆ. ನಿಮ್ದು ಯಾವ ಅಕೌಂಟ್ ಇದೆ ಆ ಅಕೌಂಟ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಬಿಟ್ಟು ನಿಮ್ಮ ಪ್ಯಾನ್ ನಂಬರ್ ಕೇಳುತ್ತೆ. ನಿಮ್ಮ ಒರಿಜಿನಲ್ ಪ್ಯಾನ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ. ಸಬ್ಮಿಟ್ ಪ್ಯಾನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ವೆಯ್ಟ್ ಮಾಡೋಕ್ಕೆ ಕೇಳುತ್ತೆ. ವೆಯ್ಟ್ ಮಾಡಿದ್ಮೇಲೆ ಕನ್ಫರ್ಮ್ ಪ್ಯಾನ್ ಅಂತ ಕೊಡಿ. ಕನ್ಫರ್ಮ್ ಪ್ಯಾನ್ ಮತ್ತೆ ವೆಯ್ಟ್ ಮಾಡೋಕ್ಕೆ ಕೇಳುತ್ತೆ. ವೆಯ್ಟ್ ಮಾಡಿದ್ಮೇಲೆ ನಿಮ್ಮದು ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದೇನಿಲ್ಲ, ಜಸ್ಟ್ ಸಬ್ಸ್ಕ್ರಿಪ್ಷನ್ ಅಷ್ಟೇ. 0 ರುಪೀಸ್ಗೆ ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮದು ಎಂಟರ್ ಬ್ಯಾಂಕ್ ಡೀಟೇಲ್ಸ್ ಮ್ಯಾನ್ಯಲ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿ ಇಲ್ಲಿ ನಿಮ್ದು ಯಾವ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು IFSC ಕೋಡ್ ಎಂಟ್ರಿ ಮಾಡಿಕೊಂಡು ನಿಮ್ಮದು ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡೋಕ್ಕೆ ಹೇಳುತ್ತೆ. ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕ್ಲಿಕ್ ಮಾಡಿದ್ಮೇಲೆ ಯುವರ್ ಬ್ಯಾಂಕ್ ಅಕೌಂಟ್ ಈಸ್ ಸಕ್ಸಸ್ಫುಲಿ ವೆರಿಫೈಡ್ ಆಗಿರುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ವೆರಿಫೈ ಯುವರ್ KYC ಡೀಟೇಲ್ಸ್. ಇಲ್ಲಿ ಶೇರ್ ಡಾಕ್ಯುಮೆಂಟ್ಸ್ ಡಿಜಿಲಾಕರ್ ಏನಿಲ್ಲ, ಆಧಾರ್ ಕಾರ್ಡ್ದೊಂದು ವೆರಿಫಿಕೇಶನ್ ಕೇಳೋದಷ್ಟೇ. ವೆರಿಫೈ ಮಾಡ್ಕೊಂಡು ಅಥೆಂಟಿಕೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಆಧಾರ್ ಕಾರ್ಡ್ನ ಎಂಟರ್ ಮಾಡಿ. ಎಂಟರ್ ಮಾಡಿದ್ಮೇಲೆ ಇಲ್ಲಿ ಕ್ಯಾಪ್ಚನ ಎಂಟರ್ ಮಾಡೋಕೆ ಹೇಳುತ್ತೆ. ಕ್ಯಾಪ್ಚಾ ಎಂಟರ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ. ನೆಕ್ಸ್ಟ್ ಅಂತ ಕೊಟ್ಮೇಲೆ ನಿಮ್ಮದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಕಂಟಿನ್ಯೂ ಕೊಡಿ. ನೆಕ್ಸ್ಟ್ ನಿಮ್ಮದು ಡಿಜಿಲಾಕರ್ದು ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ನೀವೇನಾದ್ರು ಸೆಟ್ ಮಾಡಿರೋ ಪಿನ್ ಮಾಡ್ತೀರಾ ಅಥವಾ ಇಲ್ಲ ಅಂತಂದರೆ ಫರ್ಗೆಟ್ ಸೆಕ್ಯೂರಿಟಿ ಪಿನ್ ಕೊಡಿ. ಆಮೇಲೆ ಡೇಟ್ ಆಫ್ ಬರ್ತು ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ ಅಷ್ಟೇ. ಕಂಟಿನ್ಯೂ ಕೊಡಿ. ಇಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ವೆರಿಫಿಕೇಶನ್ ಎರಡು ಬಾಕ್ಸ್ ಮೇಲೆ ಟಿಕ್ ಮಾಡಿಕೊಂಡು ಅಲೋ ಕೊಡಿ. ಅಲೋ ಕೊಟ್ಮೇಲೆ ಇಲ್ಲಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದ್ಮೇಲೆ ಅದರ ಕಂಪ್ಲೀಷನ್ ಆಗುತ್ತೆ. ನೆಕ್ಸ್ಟ್ ನಿಮ್ಮದು ಸಿಗ್ನೇಚರ್ ಹೆಂಗೆ ಮಾಡಬೇಕು ಅಂದರೆ, ಒಂದು ಖಾಲಿ ವೈಟ್ ಶೀಟಿಗೆ ನಿಮ್ಮದು ಸಿಗ್ನೇಚರ್ ಮಾಡಿ. ಪ್ಯಾನ್ ಕಾರ್ಡಲ್ಲಿ ಹೇಗೆ ಮಾಡಿರ್ತೀವಿ ಅದೇ ಥರ ಸಿಗ್ನೇಚರ್ ಮಾಡಿ ಫೋಟೋ ತೆಕ್ಕೊಳ್ಳಿ. ಅದನ್ನು ಇಲ್ಲಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿ. ಅದು ಬ್ಯಾಕ್ಗ್ರೌಂಡು ಪ್ಲೈನ್ ಇರಬೇಕು ಮತ್ತು ವೈಟ್ ಶೀಟ್ ಇರಬೇಕು. ನೆಕ್ಸ್ಟ್ ಅದಾದಮೇಲೆ ಕ್ಯಾಪ್ಚರ್ ಆಗಿ ಸಕ್ಸಸ್ ಆದಮೇಲೆ ಜೆಂಡರು ನಿಮ್ಮದು ಮೇಲ್ ಫೀಮೇಲ್ ಏನಾದ್ರು ಕೊಡಿ. ಮ್ಯಾರಿಟಲ್ ಸ್ಟೇಟಸ್ ಸಿಂಗಲ್ ಇದ್ದರೆ ಸಿಂಗಲ್ ಕೊಡಿ, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಕೊಡಿ. ನೆಕ್ಸ್ಟ್ ನಿಮ್ಮ ಫಾದರ್ ನೇಮ್ ಎಂಟರ್ ಮಾಡಿ ಕನ್ಫರ್ಮ್ ಕೊಡಿ. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನ್ನು, ಆ್ಯನ್ಯುವಲ್ ಇನ್ಕಮ್ಮು, ಆಕ್ಯುಪೇಷನ್ನು, ಎಜುಕೇಷನ್ ಕ್ವಾಲಿಫಿಕೇಷನ್ ನಿಮ್ದು ಏನು ಎಜುಕೇಷನ್ ಆಗಿದೆ ಅದನ್ನು ಕೊಡಿ. ಆ್ಯನ್ಯುವಲ್ ಇನ್ಕಮ್ಮು ನಿಮ್ದು ಎಷ್ಟು ಇನ್ಕಮ್ ಇದೆ 0 to 50 1 lakh ಅಂತ ಇರುತ್ತೆ, ಅದನ್ನೇ ಕೊಡಿ. ಆಕ್ಯುಪೇಷನ್ನು ನಿಮ್ದು ಆಕ್ಯುಪೇಷನ್ ಏನಿದೆ ಅದನ್ನು ಕೊಡಿ. ಮತ್ತು ನಿಮ್ಮ ಟ್ರೇಡಿಂಗ್ ಎಕ್ಸ್ಪೀರಿಯೆನ್ಸ್ 0 ಅಂತ ಕೊಡಿ. ಮತ್ತು ಇವೆರಡು ಬಾಕ್ಸು ಟಿಕ್ ಆಗಿರ್ಬೇಕು. ಕನ್ಫರ್ಮ್ ಕೊಡಿ. ಕನ್ಫರ್ಮ್ ಕೊಟ್ಮೇಲೆ ನಿಮ್ಮದು ನಾಮಿನಿಗೆ ಕೇಳುತ್ತೆ. ನಾಮಿನಿ ನೀವು ನೋ ಅಂತ ಕೊಟ್ಟು ಕಂಟಿನ್ಯೂ ಕೊಡಿ. ಆಮೇಲೆ ನಿಮ್ಮದು ಸೆಲ್ಫಿ ಕೇಳುತ್ತೆ. ಸೆಲ್ಫಿ ಕೇಳಿದ್ರೆ ನಿಮ್ಮದು ಸೆಲ್ಫಿ ಈ ಕಂಡೀಷನ್ ಅಲೋ ಮಾಡ್ಕೊಂಡು ಈ ರೀತಿ ಕಂಡೀಷನ್ ಇರಬೇಕು. ನಿಮ್ಮದು ನೀಟು ಸೆಲ್ಫಿ ಕೊಡಿ. ಸೆಲ್ಫಿ ಕೊಟ್ಮೇಲೆ ನಿಮ್ಮದು ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೇಳುತ್ತೆ. ನಿಮ್ಮದು ಬ್ಯಾಂಕ್ ಅಕೌಂಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು 6 ಮಂತ್ ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ಟೇಟ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಅಪ್ಲೋಡ್ ಮ್ಯಾನ್ಯುವಲಿ ಅಂತ ಇದೆಯಲ್ಲ
ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊಂಡು 6 ಮಂತ್ ಎಂಟ್ರಿ ಮಾಡ್ಕೊಳ್ಳಿ. ಅದಕ್ಕೆ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟು ಸಕ್ಸಸ್ ಆಗುತ್ತೆ. ಸಕ್ಸಸ್ ಆದಮೇಲೆ ಇಲ್ಲಿ ಇ ಸೈನ್ ಕೇಳುತ್ತೆ. ಇ ಸೈನ್ 2 ಸ್ಟೆಪ್ ಇದೆ, ಏನಿಲ್ಲ, ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ OTP ಹಾಕೋದಷ್ಟೇ. ಮೊದಲನೇ ಸ್ಟೆಪ್ ಇ ಸೈನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೈನ್ ಅಂತ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ದು ಆಧಾರ್ ಕಾರ್ಡ್ ನಂಬರ್ ಹಾಕಿ, ಈ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಗೆಟ್ OTP ಕೊಡಿ. OTPನ ಎಂಟರ್ ಮಾಡಿ ಓಕೆ ಕೊಟ್ಮೇಲೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗುತ್ತೆ. ಸೆಕೆಂಡ್ ಸ್ಟೆಪ್ ಅದೇ ರೀತಿ ಫಸ್ಟು ಸೈನ್ ಅಂತ ಕೊಡಿ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ, OTP ಎಂಟರ್ ಮಾಡಿ, ಓಕೆ ಕೊಡಿ. ನಿಮ್ಮ ಡಾಕ್ಯುಮೆಂಟ್ ಸೈನ್ ಸಕ್ಸಸ್ಫುಲ್ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್. ಇಷ್ಟೆಲ್ಲ ಮುಗಿದ್ಮೇಲೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಯು ಸಕ್ಸಸ್ಫುಲಿ ಕ್ರಿಯೇಟ್ ಯುವರ್ ಅಕೌಂಟ್ ವಿತಿನ್ ಬ್ಲಿಂಕ್ಎಕ್ಸ್. ಇದರಲ್ಲಿ ಅಕೌಂಟು ಆಕ್ಟಿವೇಟ್ ಆಗುತ್ತೆ. ನೀವು ಇಲ್ಲಿ ಬ್ಲಿಂಕ್ಎಕ್ಸ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ವಿತಿನ್ 24 ಅವರ್ಸಲ್ಲಿ ನಿಮಗೆ ಡಿಮ್ಯಾಟ್ ಅಕೌಂಟು ಇದು ಬರುತ್ತೆ, ಕ್ಲೈಂಟ್ ID ಮತ್ತು ಪಾಸ್ವರ್ಡ್ ಕೊಡ್ತಾರೆ. ನೀವು ಹೊಸ್ದಾಗಿ ಪಾಸ್ವರ್ಡ್ ಸೆಟ್ ಮಾಡ್ಕೊಂಡು ಅಪ್ಲಿಕೇಶನ್ನು ಓಪನ್ ಮಾಡಿದ್ರೆ ಸಾಕು. ನಿಮ್ಮ ಫ್ರೆಂಡ್ಸಿಗೆ ಯಾರು ರೆಫರ್ ಮಾಡಿರ್ತೀರ ಅವರಿಗೆ 250 ರೂಪೀಸ್ ಅಮೌಂಟು ನಿಮ್ಮ ಬ್ಲಿಂಕ್ಎಕ್ಸಲ್ಲಿ ಆ್ಯಡ್ ಆಗುತ್ತೆ. ಅದು ವಿತಿನ್ 7 ಡೇಸ್ ಒಳಗೆ ನಿಮ್ಮ ಅಕೌಂಟಿಗೆ ಬ್ಯಾಂಕ್ ಅಕೌಂಟಿಗೆ ಡೈರೆಕ್ಟಾಗಿ ಬರುತ್ತೆ. ಡೈರೆಕ್ಟಾಗಿ ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬರುತ್ತೆ. ನನ್ನ ರೆಫರಲ್ ಮೂಲಕ ಯಾರು ಸೈನ್ ಅಪ್ ಆಗ್ತೀರಾ, ID ಕ್ರಿಯೇಟ್ ಮಾಡಿಕೊಂಡು ನಿಮ್ಮದೊಂದು ಸ್ಕ್ರೀನ್ಶಾಟ್ ಹಾಕಿ, ಡಿಮ್ಯಾಟ್ ಅಕೌಂಟಿಂದು ID ಕ್ರಿಯೇಟ್ ಮಾಡಿರ್ತೀರಲ್ಲ, ಸ್ಕ್ರೀನ್ಶಾಟ್ ಹಾಕಿ ಅಲ್ಲಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಆ ಟೆಲಿಗ್ರಾಮ್ ಗ್ರೂಪಿಗೆ ಸ್ಕ್ರೀನ್ಶಾಟು ಕೆಳಗಡೆ ನಿಮ್ಮದು UPI ID ಇಷ್ಟನ್ನು ನನಗೆ ಸೆಂಡ್ ಮಾಡಿದರೆ ವಿತಿನ್ 2 ಮಿನಿಟ್ಸಲ್ಲಿ ನಾನು ನಿಮಗೆ 50 ರೂಪೀಸ್ ನಾನು ಪೇ ಮಾಡ್ತಿದ್ದೀನಿ. ಜಲ್ದಿ ಈಗ ಆಫರನ್ನು ಕ್ಲೇಮ್ ಮಾಡ್ಕೊಳ್ಳಿ. ಒಂದು ಕಂಡೀಷನ್ ಏನು ಗೊತ್ತಂದರೆ, ಒಬ್ಬ ಅಕೌಂಟ್ ಹೋಲ್ಡರು 8 ಜನ ರೆಫರ್ ಮಾಡ್ಬೋದು ಅಷ್ಟೇ. ಹಾಗೆ ಇನ್ನು ಬೇರೆ ಅಕೌಂಟಲ್ಲಿ ಮತ್ತೆ ರೆಫರ್ ಮಾಡ್ಕೊಳ್ಳಿ. ಹೀಗೆ ರೆಫರ್ ಮಾಡ್ಕೊಂಡು ಅರ್ನಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಮ್ಮಂಥ ಯೂತ್ಗಳಿಗೆ ಹೆಲ್ಪ್ ಮಾಡಿ, ಹೊಸೊಬ್ಬರಿಗೆ ಹೆಲ್ಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.